ಎಂಟೈರ್ ಜರ್ಮನಿನ ತಿಂಗಳೆಲ್ಲ ಸುತ್ತೀನಿ ಅಂತಂದ್ರೆ ನಿಮಗೆ ಬೇಕಾಗಿರೋದು ಎಷ್ಟು ರೂಪಾಯಿ ಗೊತ್ತಾ? ಬರೀ 4,500 ರೂಪಾಯಿ. ಹೆಂಗೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಡಾಯ್ಚ್ಲ್ಯಾಂಡ್ ಟಿಕೆಟ್ ಅಂತ ಒಂದು ಮಂತ್ಲಿ ಪಾಸ್ ಸಿಗುತ್ತೆ. ನಿಮ್ಮ ಹತ್ರ ಆ ಪಾಸ್ ಇದ್ರೆ ನೀವು ತಿಂಗಳೆಲ್ಲ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಬಸ್ಸಲ್ಲಿ, ಟ್ರೈನಲ್ಲಿ, ಟ್ರಾಮಲ್ಲಿ ಅಥವಾ ಮೆಟ್ರೋಲಿ ಓಡಾಡ್ಬೋದು. ಆದರೆ ಸೂಪರ್ ಫಾಸ್ಟ್ ಟ್ರೈನ್ ಒಂದು ಬಿಟ್ಟು ಈ ಟಿಕೆಟ್ಗೆ ನಾವು ಪೇ ಮಾಡೋದು 49 ಯೂರೋಸ್. ಇದನ್ನ ನಾವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 4,500 ರೂಪಾಯಿ ಆಗುತ್ತೆ. ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಡ್ರೈವರ್ಗೆ ಈ ಟಿಕೆಟ್ನ ತೋರಿಸಿ ಬಸ್ ಹತ್ಬೇಕು. ಅದೇ ತರ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ರೆ ಟಿಕೆಟ್ ಚೆಕಿಂಗ್ ಬಂದಾಗ ಈ ಟಿಕೆಟ್ನ ತೋರಿಸ್ಬೇಕು. ಇನ್ ಕೇಸ್ ಚೆಕಿಂಗ್ ಬಂದಾಗ ನಿಮ್ಮ ಹತ್ರ ಟಿಕೆಟ್ ಇಲ್ಲದೆ ಸಿಕ್ಕಾಕೊಂಡ್ರೆ ತುಂಬಾನೇ ಫೈನ್ ಬೀಳುತ್ತೆ. ಜರ್ಮನಿಯಲ್ಲಿ ಓಡಾಡಕ್ಕೆ ಎಲ್ಲರೂ ಇದೇ ಟಿಕೆಟ್ ತಗೋಬೇಕಾ ಅಂತ ನೀವು ಅನ್ಕೊಂತಿದ್ರೆ ಖಂಡಿತ ಇಲ್ಲ. ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಲ್ಲಿಗೆ ಮಾತ್ರ ಟಿಕೆಟ್ ತಗೋಬಹುದು. ಆದರೆ ನೀವು ಒಂದೆರಡು ವೀಕೆಂಡ್ ಓಡಾಡ್ತಿದ್ದೀರಾ ಅಂತಂದರೆ ಅಷ್ಟೇ ಪೇ ಮಾಡಿರ್ತೀರಾ. ಸೊ ಎಲ್ಲರೂ ಇದೇ ಟಿಕೆಟ್ ತೊಗೊಳೋದು ಪ್ರಿಫರ್ ಮಾಡ್ತಾರೆ. ಈ ಟಿಕೆಟ್ ಇಂಟ್ರೊಡ್ಯೂಸ್ ಆದಮೇಲೆ ಇನ್ನೊಂದು ಒಳ್ಳೇದೇನಾಗಿದೆ ಅಂತಂದರೆ ಟ್ರಾಫಿಕ್ ತುಂಬಾ ಕಡಿಮೆ ಆಗಿದೆ. ಯಾಕಂದರೆ ವರ್ಕಿಂಗ್ ಪ್ರೊಫೆಷನಲ್, ಸ್ಟೂಡೆಂಟ್ಸ್ ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಪ್ರಿಫರ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಇವಾಗ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ. ಆದರೆ ಅದು ಬರೀ ಹೆಂಗಸರಿಗಷ್ಟೇ ಲಿಮಿಟೆಡ್ ಆಗಿದೆ. ಇನ್ ಕೇಸ್ ಕರ್ನಾಟಕದಲ್ಲಿ ಎಲ್ಲರಿಗೂ ಅಪ್ಲೈ ಆಗೋ ಥರ ಒಂದು ಟಿಕೆಟ್ ಇಂಟ್ರೊಡ್ಯೂಸ್ ಮಾಡಿ ಆ ಟಿಕೆಟ್ ಯೂಸ್ ಮಾಡಿಕೊಂಡು ನೀವು ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಎಷ್ಟು ಸರಿನಾದರೂ ತಿಂಗಳೆಲ್ಲ ಓಡಾಡ್ಬೋದು ಅಂತ ಆದರೆ ನೀವು ಆ ಟಿಕೆಟ್ಗೆ ಎಷ್ಟು ಕೊಡಕ್ಕೆ ರೆಡಿ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ.